ಹಲೋ, ವೆಲ್ಕಮ್ ಬ್ಯಾಕ್ ಟು ಚೋಳಾಸ್ ಕಿಚನ್. ಈ ರೆಸಿಪಿ ಬ್ಯಾಚುಲರ್ಸ್ ಹಾಗೂ ಬಿಗಿನರ್ಸ್ಗೂ ಹೇಳಿ ಮಾಡಿಸಿದಂತಹ ರೆಸಿಪಿ. ಬದನೆಕಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರಿಗೆ ಈ ಥರ ಒಂದು ಎಣ್ಗಾಯಿನ ಮಾಡಿಕೊಡಿ, ಪ್ಲೇಟ್ ಫುಲ್ಲು ಖಾಲಿ ಮಾಡ್ತಾರೆ. ಯಾವುದೇ ರೀತಿಯಾದ ಮಸಾಲೆಯನ್ನು ಗ್ರೈಂಡ್ ಮಾಡ್ದೇ ಜಸ್ಟ್ ಫ್ಯೂ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಈ ರೆಸಿಪಿನ ಮಾಡೋದು ಅಂತ ನೋಡೋಣ ಬನ್ನಿ. ಈ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಈ ಬದನೆಕಾಯಿಲಿ ಅತಿ ಹೆಚ್ಚು ಮ್ಯಾಗ್ನೀಷಿಯಂ ಇರೋದ್ರಿಂದ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು. ಸೊ ಇವಾಗ ನಾನು ಬದನೆಕಾಯಿನ ಸ್ಟಫಿಂಗ್ ಮಾಡೋ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ಬದನೆಕಾಯಲ್ಲಿ ನಾನು 3 ಪೀಸ್ ಆಗೋ ಹಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಸ್ಮಾಲ್ ಪೀಸಲ್ಲಿ ಮತ್ತೆ ನಾನು 4 ಭಾಗ ಮಾಡ್ಕೊಳ್ತಿದ್ದೀನಿ. ಸ್ಟಫಿಂಗ್ ಮಾಡೋದಕ್ಕೆ ಹುಳ ಇದ್ರೆ ಅಥವಾ ಕೆಟ್ಟೋಗಿದ್ರೆ ಹಾಗೆ ಚೆಕ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಬದನೆಕಾಯಿನೂ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಇದ್ರ ಜೊತೆ ಉಪ್ಪು ಅರಿಶಿಣ ಪುಡಿ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಕನೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇವಾಗ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಇದನ್ನು ಚೆನ್ನಾಗಿ 2 ಸಲ ವಾಶ್ ಮಾಡ್ಕೊಳ್ತೀನಿ. ಎಲ್ಲ ಇವಾಗ ವಾಶ್ ಆಗಿದೆ. ಇದನ್ನು ಸೈಡ್ಗೆ ಇಡೋಣ. ಬದನೆಕಾಯಿ ಎಣ್ಗಾಯಿಗೆ ಫಿಲ್ಲಿಂಗ್ಸ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಅರ್ಧ ಹೋಳಷ್ಟು ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ. ಈ ಕೊಬ್ಬರಿ ತುರಿಗೆ 2 ಸ್ಪೂನ್ ಆಗುವಷ್ಟು ನಾನು ವಾಂಗಿಬಾತ್ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನಂತರ ಖಾರಕ್ಕೆ ಚಿಲ್ಲಿ ಪೌಡರ್, ಅರಿಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ಬದನೆಕಾಯಿ ಸ್ವಲ್ಪ ಕನೆ ಇರೋದ್ರಿಂದ ಸಕ್ಕರೆ ಹಾಕೋದ್ರಿಂದ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ನಂತರ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬದನೆಕಾಯಿ ಸ್ಟಫಿಂಗ್ಗೆ ಮಸಾಲೆ ರೆಡಿ ಆಯಿತು. ಸೊ ಇವಾಗ ನಾವು ಹೆಚ್ಚಿಟ್ಕೊಂಡಿರೋಂತಹ ಬದನೆಕಾಯಿಗೆ ಈ ಹೂರಣವನ್ನು ತುಂಬೋಣ. ಇದನ್ನು ಇದೇ ರೀತಿ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಫಿಲ್ಲಿಂಗ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇದು ಪಾತ್ರೆಗೆ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಕಾದ ನಂತರ ಟೇಬಲ್ ಸ್ಪೂನ್ ಸಾಸಿವೆ ಸಿಡಿದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. 2 ಒಣಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಬಾರಿಸ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ಟಫಿಂಗ್ ಮಾಡಿರುವಂತಹ ಎಲ್ಲ ಬದನೆಕಾಯಿನೂ ಹಾಕ್ಕೊಳ್ಳೋಣ. ಬದನೆಕಾಯಿನ ಹಾಕ್ಕೊಂಡು 1-2 ಮಿನಿಟ್ಸ್ ಕೈ ಆಡೋಣ. ನಂತರ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ 3 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ. ಸೊ ಇವಾಗ 3 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾನು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಉಳಿದಿರೋಂತಹ ಮಸಾಲೆನೂ ಸಹ ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇವಾಗ 6 ಮಿನಿಟ್ಸ್ ಆಗಿದೆ. ರುಚಿಯಾದ ಬದನೆಕಾಯಿ ಎಣ್ಗಾಯಿ ಕೂಡ ರೆಡಿಯಾಗಿದೆ. ನಿಮಗೆ ಸ್ಟಫಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಬದನೆಕಾಯಿನ ಉದ್ದುದಕ್ಕೂ ಸಹ ಕಟ್ ಮಾಡಿಕೊಂಡು ನಾನು ಹೇಳಿರೋ ಮಸಾಲೆನೂ ಸಹ ಆ್ಯಡ್ ಮಾಡಿಕೊಂಡು ಈ ಬದನೆಕಾಯಿ ಎಣ್ಗಾಯಿನ ಪ್ರಿಪೇರ್ ಮಾಡ್ಕೊಬೋದು. ಬೇಗ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಚಪಾತಿಗೆ ಆಗಲಿ, ರೊಟ್ಟಿಗೆ ಮತ್ತು ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ದೋಸೆಗೆ ಒಂದ್ಸಲ ಇದನ್ನು ಟ್ರೈ ಮಾಡಿ ರುಚಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ಕ್ವಿಕ್ಕಾಗಿ ಯಾವುದೇ ರೀತಿಯಾದ ಹೆಚ್ಚಾಗಿ ಮಸಾಲೆನೂ ಯೂಸ್ ಮಾಡ್ದೇನೆ, ಗ್ರೈಂಡ್ ಮಾಡ್ದೇನೆ ಎಷ್ಟು ಕ್ವಿಕ್ಕಾಗಿ ಈ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು ಅಂತ. ಈ ಇಂಗ್ರೀಡಿಯೆಂಟ್ಸ್ ಅಂತ ಅಷ್ಟೇ ಅಲ್ಲ, ರುಚಿನೂ ಅಷ್ಟೇ ತುಂಬಾ ಅದ್ಭುತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.